ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಗಿಡದ ಪರಿಚಯ ಇದ್ದೇ ಇರುತ್ತೆ. ಈ ಗಿಡವನ್ನು ಗೆಜ್ಜೆ ಗಿಡ ಅಂತ ಕರಿತೀವಿ. ಗಿಜಿಗಿಜಿ ಗಿಡ ಅಥವಾ ಗಿಲಗಿಚ್ಚಿ ಗಿಡ, ಶ್ವಾನಪುಷ್ಟಿ ಅಂತ ಕೂಡ ಈ ಗಿಡವನ್ನು ಕರಿತೀವಿ. ಈ ಗಿಡದ ಕಾಯಿಗಳು ಒಣಗಿದಾಗ ಒಳಗಿರುವಂಥ ಬೀಜಗಳು ಅಲುಗಾಡಿ ಗೆಜ್ಜೆಯಂತೆ ಅಥವಾ ಗಿಜಿಗಿಜಿ ಎಂದು ಶಬ್ದ ಮಾಡೋದ್ರಿಂದ ಇದಕ್ಕೆ ಗಿಜಿಗಿಜಿ ಗಿಡ ಅಥವಾ ಗೆಜ್ಜೆ ಗಿಡ ಅಂತ ಎಲ್ಲ ಕರಿತೀವಿ. ಈ ಒಂದು ಕೃಷಿ ಭೂಮಿಗಂತೂ ಅತ್ಯುತ್ತಮ ಗೆಜ್ಜೆ ಗಿಡ ಲೆಗ್ಯೂಮ್ ಕುಟುಂಬಕ್ಕೆ ಸೇರಿರೋದ್ರಿಂದ ವಾತಾವರಣದಲ್ಲಿರುವಂತಹ ಸಸಾರಜನಕವನ್ನು ಹೀರಿಕೊಂಡು ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತೆ. ಹಾಗೆಯೇ ಈ ಹಿಂದೆ ಕರಾವಳಿ ಹಾಗೆ ಬಯಲುಸೀಮೆಯ ಗದ್ದೆಗಳಲ್ಲಿ ಮುಂದಿನ ಬೇಸಾಯಕ್ಕೂ ಮುನ್ನ ಈ ಗಿಡದ ಬೀಜಗಳನ್ನು ಜಮೀನಿನಲ್ಲಿ ಚೆಲ್ತಾ ಇದ್ರು. ಈ ಗಿಡ ಬೆಳೆದ ನಂತರ ಅದನ್ನು ಮಣ್ಣಿನಲ್ಲೇ ಕೊಚ್ಚಿ ಸೇರಿಸೋದ್ರಿಂದ ಭೂಮಿಗೆ ಉತ್ತಮ ಪೋಷಕಾಂಶ. ಸಾಂಪ್ರದಾಯಿಕ ಆಯುರ್ವೇದ ಹಾಗೆಯೇ ನಾಟಿ ವೈದ್ಯಕೀಯ ಉಪಯೋಗಗಳನ್ನು ನೋಡೋದಾದರೆ ಚರ್ಮ ರೋಗಗಳನ್ನು ನಿವಾರಣೆ ಮಾಡುತ್ತೆ. ಈ ಗೆಜ್ಜೆ ಗಿಡದ ಎಲೆಗಳು ರಸ ಅಥವಾ ಪೇಸ್ಟನ್ನು ಕಜ್ಜಿ, ತುರಿಕೆ ಹಾಗೆಯೇ ಇಂಪೆಟಿಗೋದಂತಹ ಚರ್ಮದ ಸೋಂಕುಗಳಿಗೆ ಬಾಹ್ಯ ಲೇಪವಾಗಿ ಬಳಸಲಾಗುತ್ತೆ. ಹಾಗೆಯೇ ಜ್ವರ ಕಫ ಇದ್ದರೆ ಆ ಜ್ವರ ಕಫನ ಕೂಡ ಶಮನ ಮಾಡುವಂಥ ಶಕ್ತಿ ಈ ಗೆಜ್ಜೆ ಗಿಡಕ್ಕಿದೆ. ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಇದರ ಎಲೆಗಳ ಕಷಾಯವನ್ನು ಜ್ವರ, ಅಜೀರ್ಣ ಹಾಗೆಯೇ ಕಫ, ಪಿತ್ತ ದೋಷಗಳ ನಿವಾರಣೆಗೆ ಬಳಸುವಂತಹ ಒಂದು ಅತ್ಯುತ್ತಮವಾದ ಮನೆಮದ್ದಾಗಿದೆ. ಹಾಗೆಯೇ ವಾಂತಿ ಚಿಕಿತ್ಸೆ ಅಥವಾ ವಾಮನ ಚಿಕಿತ್ಸೆ ಅಂದರೆ ಆಯುರ್ವೇದದಲ್ಲಿ ಶ್ವಾನಪುಷ್ಟಿ ಗಿಡವನ್ನು ದೇಹದ ಕಲ್ಮಶಗಳನ್ನು ಹೊರಹಾಕಲು ವಾಂತಿ ಮಾಡಿಸುವ ಅಥವಾ ವಾಮನ ಕ್ರಿಯೆ ಅಂತ ಕರಿತೀವಿ ಅಂತ ಔಷಧೀಯ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತೆ. ಇತರೆ ಒಂದು ಪ್ರಕೃತಿ ಸ್ನೇಹಿ ಉಪಯೋಗಗಳನ್ನು ನೋಡೋದಾದರೆ ಚಿಟ್ಟೆಗಳ ಆಕರ್ಷಣೆ ಅಂದರೆ ಗೆಜ್ಜೆ ಗಿಡದ ಹೂಗಳು ಹಳದಿ ಬಣ್ಣದಲ್ಲಿದ್ದು ಸುಂದರವಾಗಿರುತ್ತೆ. ಇದರಲ್ಲಿರುವ ಕೆಲವೊಂದು ನೈಸರ್ಗಿಕ ಅಂಶಗಳು ವಿವಿಧ ಜಾತಿಯ ಚಿಟ್ಟೆಗಳನ್ನು ತನ್ನತ್ತ ಆಕರ್ಷಣೆ ಮಾಡುತ್ತೆ. ಹಾಗೆಯೇ ಈ ಗೆಜ್ಜೆ ಗಿಡ ಕೃಷಿ ಮಾಡದ ತ್ಯಾಜ್ಯ ಭೂಮಿ ಅಥವಾ ರಸ್ತೆ ಬದಿಗಳಲ್ಲಿ ಬೇಗನೆ ಹರಡಿಕೊಂಡು ಬೆಳೆಯೋದ್ರಿಂದ ಮಣ್ಣಿನ ಸವೆತವನ್ನು ತಡೆಯುವ ಹೊದಿಕೆ ಬೆಳೆಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ಗಿಡವನ್ನು ನಾವು ಯಾವ ರೀತಿ ಆಹಾರವನ್ನಾಗಿ ಬಳಸ್ಬೋದು ಅಂತಂದರೆ ಈ ಗೆಜ್ಜೆ ಗಿಡದ ಹೂಗಳಿದ್ದಾವಲ್ಲ, ಈ ಹೂಗಳನ್ನು ಪಲ್ಯ ಮಾಡಿ ಕೂಡ ನಾವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.